ಕೇವಲ 80 ನಿಮಿಷಗಳಲ್ಲಿ 142 ಅಕ್ಕಿ ಕಾಳು ಅದರ ಮೇಲೆ ನಾಡಗೀತೆಯನ್ನು ಬರೆಯೋದ್ರ ಮೂಲಕ ಇವತ್ತು ಆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ವರ್ಲ್ಡ್ ರೆಕಾರ್ಡ್ ಆಫ್ ಇಂಡಿಯಾದಲ್ಲಿ ಅವರ ಹೆಸರನ್ನ ಅಚ್ಚಳಿಯದೆ ಉಳಿಯ ಹಾಗೆ ಮಾಡಿದ್ದಾರೆ. Haveri Micro artist Paramesh Shankrappa has etched his name in the India Book of Records and World Records India for writing the state anthem Naada Geethe on basmati rice pieces. He wrote 136 words in Kannada on 136 basmati rice pieces in just 80 minutes. He wrote the state anthem of Karnataka on rice pieces using a Rotring isograph pen. He created this record on 9th October 2023 at his residence in his village. The people of Haveri are proud of his achievement. Artist Paramesh Bandi is working on his next project to write the story of Prime Minister Narendra Modi's life on 20,000 grains of rice. ಅವರದೇ ಆದ ಒಂದು ವಿಶೇಷ ಕಲೆಯನ್ನ ಹೊಂದಿ ಅದನ್ನ ಈ ನಾಡಿನ ಜನತೆಗೆ ತೋರ್ಪಡಿಸೋ ಒಂದು ಉದ್ದೇಶ ಇಟ್ಕೊಂಡು ಏನು ಅಕ್ಕಿ ಕಾಳಿನಲ್ಲಿ ಆ ಒಂದು ವಿಶೇಷವಾದ ಪೆನ್ನಿನ ಮೂಲಕ ನಾಡಗೀತೆಯನ್ನು ಬರೆಯೋದ್ರ ಮೂಲಕ ಇವತ್ತು ಈ ನಾಡಿನಾದ್ಯಂತ ಅತಿ ಒಂದು ಜನಪ್ರಿಯ ಕಲೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ನಾವೆಲ್ಲ ಗಮನಿಸಿರೋ ಹಾಗೆ ನಮ್ಮ ಹಾವೇರಿ ಜಿಲ್ಲೆಯಲ್ಲೇ ಹುಟ್ಟಿ ಬೆಳೆದು ತಮ್ಮ ಜೀವನವನ್ನು ನಡೆಸಲಿಕ್ಕೋಸ್ಕರ ಸುಬ್ರಹ್ಮಣ್ಯದಲ್ಲಿರ್ತಕ್ಕಂಥ ದೇವಸ್ಥಾನದ ಮುಂದೆ ಅವರು ಒಂದು ಸಣ್ಣ ಒಂದು ಬೀದಿ ಬದಿ ವ್ಯಾಪಾರವನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಆದರೂ ಕೂಡ ಅವರ ಆ ಉದ್ಯಮಕ್ಕೆ ಸಮಯ ಕೊಟ್ಟು ಉಳಿದ ಸಮಯವನ್ನು ತಮ್ಮ ಒಂದು ಸೂಕ್ಷ್ಮವಾದ ಕಲೆಯಲ್ಲಿ ತೋರ್ಪಡಿಸೋದ್ರ ಮೂಲಕ ಇವತ್ತು ಈ ನಾಡಿನ ಅಷ್ಟೇ ಅಲ್ಲ ಈ ದೇಶದ ಮೂಲೆ ಮೂಲೆಗಳಲ್ಲಿ ಅವರ ಒಂದು ಕಲೆ ಬಿಂಬಿತವಾಗಿದೆ. ಆ ಕಲೆ ಬಿಂಬಿತವಾಗಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಅವರು ಏನು ಒಂದು ಅಕ್ಕಿ ಕಾಳಿನಲ್ಲಿ ಈಗ ಅಕ್ಕಿ ಕಾಳನ್ನ ನಾವು ಕೈಯಲ್ಲೇ ಹಿಡ್ಕೋಬೇಕಂದ್ರೆ ಅದನ್ನ ಭಾಳ ಸೂಕ್ಷ್ಮತೆಯಿಂದ ಹಿಡ್ಕೋಬೇಕು. ಆ ಅಕ್ಕಿ ಕಾಳಿನಲ್ಲಿ ಸುಮಾರು 3 ರಿಂದ 4, 5 ಅಕ್ಷರಗಳನ್ನು ಅದರ ಮೇಲೆ ಬರೆಯೋದ್ರ ಮೂಲಕ ಅವರ ಒಂದು ವಿಶೇಷವಾದ ಕಲೆಯನ್ನು ಬಿಂಬಿಸಿದ್ದಾರೆ. Subscribe to Daily Salar Digital for more such updates.